ರೈತ ಬಾಂಧವರಿಗೆ ನಮಸ್ಕಾರಗಳು. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ನಾವು ಉತ್ಪಾದನೆ ಮಾಡ್ತಿರೋವಂಥದ್ದು ಟ್ರೈಕೋಗ್ರಾಮ ಅನ್ನೋಂಥ ಒಂದು ಪರತಂತ್ರ ಜೀವಿ. ಅಂತಂದರೆ ಬೇರೆ ಕೀಟಗಳ ಮೇಲೆ ತನ್ನ ಜೀವನ ಚಕ್ರ ಮುಗಿಸುವಂಥದ್ದಕ್ಕೆ ನಾವು ಪರತಂತ್ರ ಜೀವಿಗಳಂತ ಕರಿತೀವಿ. ಅತ್ಯಂತ ಸೂಕ್ಷ್ಮವಾದ ಒಂದು ಈ ಟ್ರೈಕೋಗ್ರಾಮ ಪರತಂತ್ರ ಜೀವಿಯು ನಮ್ಮ ಬೆಳೆಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಕಬ್ಬಾಗಿರ್ಬೋದು, ಭತ್ತ ಬೆಳೆ ಆಗಿರ್ಬೋದು, ಅಲ್ಲಿ ಏನು ನಮ್ಮ ಕಾಯಿ ಕೊರಕಗಳು ಬರ್ತವೆ, ಆ ಕಾಯಿ ಕೊರಕಗಳನ್ನು ಅತ್ಯಂತ ಪರಿಣಾಮಕಾರಿ, ಏನು ಕಾಯಿ ಕೊರಕಗಳು ತಮ್ಮ ತತ್ತಿಗಳನ್ನು ಇಟ್ಟಿರ್ತವೆ, ಆ ತತ್ತಿಗಳಲ್ಲಿ ಹೋಗಿ ಈ ಪರತಂತ್ರ ಜೀವಿ ತನ್ನ ತತ್ತಿಯನ್ನಿಟ್ಟು ಅಥವಾ ತನ್ನ ಮೊಟ್ಟೆಯನ್ನಿಟ್ಟು ಆ ಒಂದು ಕಾಯಿ ಕೊರಕದ ತತ್ತಿಗಳನ್ನು ಸಂಹಾರ ಮಾಡಿ ತನ್ನ ಜೀವನ ಚಕ್ರ ಮುಗಿಸ್ತದೆ. ಇದು ಟ್ರೈಕೋಗ್ರಾಮ ಅನ್ನೋಂಥ ಒಂದು ಪರತಂತ್ರ ಜೀವಿ. ಇದು ಭಾಳ ಅತ್ಯಂತ ಪರಿಸರ ಸ್ನೇಹಿಯಾಗಿದ್ದು ನಿಸರ್ಗದಲ್ಲಿ ಸಿಗುವಂಥ ಒಂದು ಪರತಂತ್ರ ಜೀವಿಯಾಗಿದೆ. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ನಾವು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಾಯ್ತು ಅಂತಂದರೆ, ಈ ಒಂದು ಟ್ರೈಕೋಗ್ರಾಮ ಕಾಡಿನಲ್ಲಿ ಸುಮಾರು ಏನಿಲ್ಲ ಅಂತಂದರೆ ಒಂದು 20,000 ಪರತಂತ್ರ ಜೀವಿಗಳಿರ್ತವೆ. 20,000 ಪರತಂತ್ರ ಜೀವಿಗಳಿರ್ತವೆ. ಸೊ ಇವು 1 ಎಕರೆ ಪ್ರದೇಶಕ್ಕೆ, ಈಗ ಭತ್ತ ಆಗಿರ್ಬೋದು ಅಥವಾ ನಮ್ಮ ಒಂದು ಕಬ್ಬಿನಲ್ಲಿ ಆಗಿರ್ಬೋದು, ಭತ್ತದಾಗಾದರೆ ಈ ಕಾಂಡ ಕೊರಕ ಕೀಟಕ್ಕೆ ನಾವು ಇದನ್ನು ಶಿಫಾರಸು ಮಾಡ್ತೀವಿ. ಮತ್ತು ಇನ್ನು ಕಬ್ಬಿನಲ್ಲಿ ಅಂತಂದರೆ ಅಗ್ಲಿ ಶೂಟ್ ಬೋರ್ ಅಂತಂದರೆ ಕಾಂಡ ಕೊರಕ ಕೀಟಗಳಿಗೆ ಕೂಡ ನಾವು ಇದನ್ನು ಶಿಫಾರಸು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬದನೆ ಆಗಿರ್ಬೋದು ಅಥವಾ ಟೊಮೆಟೊ ಆಗಿರ್ಬೋದು, ಈ ಥರ ಎಲ್ಲ ಬೆಳೆಗಳಲ್ಲಿ ಕೂಡ ಎಲ್ಲಿ ಈ ಒಂದು ಕಾಯಿ ಕೊರಕಗಳು ತಮ್ಮ ಮೊಟ್ಟೆಗಳನ್ನು ಇಡ್ತವೋ ಅಂಥ ಮೊಟ್ಟೆ ಅಥವಾ ಮೊಟ್ಟೆಗಳಲ್ಲಿ ಹೋಗಿ ಈ ಒಂದು ಪರತಂತ್ರ ಜೀವಿ ತನ್ನ ಜೀವನ ಚಕ್ರ ಮುಗಿಸ್ತದೆ. ಸೊ ಈ ಒಂದು ಕಾಡಿನಲ್ಲಿ ಸುಮಾರು 20,000 ಪರತಂತ್ರ ಜೀವಿಗಳಿದ್ದು 1 ಎಕರೆಗೆ ಸುಮಾರು ನಾವು 5 ಕಾಳುಗಳನ್ನು ಬಿಡುಗಡೆ ಮಾಡಬೇಕು. ಅದನ್ನು ಯಾವ ಥರ ಬಿಡುಗಡೆ ಮಾಡಬೇಕಂತಂದರೆ, ಈ ಕಾಡನ್ನು ಅತ್ಯಂತ ಸರಳವಾಗಿ 12 ಪೀಸ್ಗಳಾಗ್ತವೆ. ಇದರಲ್ಲಿ ಈ ಥರ ನಾವು ಇದನ್ನು ಕಟ್ ಮಾಡಿ ಇದನ್ನು ತುಂಡು ಈ ಥರ ಮಾಡ್ಕೋಬೋದು. ಸೊ ಇದನ್ನು ಈ ಥರ ಟೋಟಲಿ ಒಟ್ಟು ಈ ಥರ ಸಣ್ಣ ಬಿಟ್ಟುಗಳು ಅಂತಂದರೆ ಸುಮಾರು 1 ಕಾರ್ಡ್ನಲ್ಲಿ 12 ಪೀಸ್ಗಳಾಗ್ತವೆ. 12 5 60, 5 ಕಾರ್ಡ್ ಅಂತಂದ್ರೆ 60. ಈ ಥರದ 60 ಇವೇನು ಸಣ್ಣ ಬಿಟ್ಸ್ಗಳು ಇರ್ತವೆ, ಟ್ರೈಕೋ ಕಾರ್ಡ್ನ ಸಣ್ಣ ಬಿಟ್ಟುಗಳು ಎಲೆ ಕೆಳಭಾಗದಲ್ಲಿ, ಈಗ ಭತ್ತದಲ್ಲಿ ಆಗಿರ್ಬೋದು ಅಥವಾ ಶುಗರ್ ಕೇನಲ್ಲಿ ಆಗಿರ್ಬೋದು, ಎಲೆ ಕೆಳಭಾಗದಲ್ಲಿ ಈ ಥರ ನಾವು ಸ್ಟೆಪ್ಲಿಂಗ್ ಮಾಡಿದರೆ ಸುಮಾರು 60 ಭಾಗದಲ್ಲಿ ಅಂತಂದರೆ ರ್ಯಾಂಡಮ್ ಆಗಿಬಿಟ್ಟು ಒಂದು ಎಕರೆಯಲ್ಲಿ 60 ಕಡೆ ಇವನ್ನ ಈ ಥರ ರ್ಯಾಂಡಮ್ ಆಗಿ ನಾವು ಎಲ್ಲ ಕಡೆಯೂ ಸ್ಟೆಪಲ್ ಮಾಡಿದಾಗ ಇದರಿಂದ ಬರೋಂಥ ಪರತಂತ್ರ ಜೀವಿಗಳು ಈ ನಮ್ಮ ಒಂದು ಕಬ್ಬಿನಲ್ಲಿ ಆಗಿರ್ಬೋದು ಅಥವಾ ಭತ್ತದಲ್ಲಿ ಆಗಿರ್ಬೋದು, ಈ ಒಂದು ಕಾಂಡ ಕೊರಕಗಳ ಏನು ಮೊಟ್ಟೆಗಳು ಇರ್ತವೆ ಅದರಲ್ಲಿ ಹೋಗಿಬಿಟ್ಟು ಈ ಒಂದು ತನ್ನ ಮೊಟ್ಟೆನಿಟ್ಟು ತನ್ನ ಜೀವನ ಚಕ್ರವನ್ನು ಮುಗಿಸ್ತದೆ. ಸೊ ಇದೇ ರೀತಿ ಏನಂತಂದರೆ, ಕಬ್ಬಿನಲ್ಲಿ ಏನು ಕಬ್ಬಾಗಿರ್ಬೋದು ಅಥವಾ ಭತ್ತದಲ್ಲಿ ಏನು ಬರ್ತವೋ ಕಾಂಡ ಕೊರಕಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತಮ್ಮ ತತ್ತಿಯ ಅಂದರೆ ಯಾವುದೇ ಇನ್ನೂ ಹಾನಿ ಮಾಡೋಕ್ಕಿಂತ ಮುಂಚೆನೇ ನಾವು ಏನಾದರೂ ಒಂದು ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು. ಇದು ಭಾಳಷ್ಟು ಪ್ರಚಲಿತವಾಗಿರುವಂಥ ಒಂದು ಪರತಂತ್ರ ಜೀವಿ. ಈ ಥರ ಸುಮಾರು ಭತ್ತದಲ್ಲಾದರೆ ಒಂದು 3 ಸಲ ನಾವು ಬಿಡುಗಡೆ ಮಾಡಬೇಕಾಗ್ತದೆ. ಅದೇ ರೀತಿ ಕಬ್ಬಿನಲ್ಲಾದರೆ ಸುಮಾರು 5 ರಿಂದ 6 ಸಲ ಈ ಒಂದು ಕಾಂಡಗಳನ್ನು ಬಿಡುಗಡೆ ಮಾಡಿದರೆ ನಾನು ಮೊದಲೇ ತಿಳಿಸಿದಾಗೆ ಈ ಕಾಂಡ ಕೊರಕಗಳ ಬಾಧೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಬೋದಾಗಿದೆ.